ಜಪಾನ್ನಿಂದ ಆಪ್ತರಿಗೆ ಎಸ್.ಎಂ. ಕೃಷ್ಣ ಪತ್ರ. ಸ್ನೇಹಿತರ ಯೋಗಕ್ಷೇಮ ವಿಚಾರಿಸಿದ್ದ ಕೃಷ್ಣ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ, ಕೈಗಾರಿಕೆ ಕ್ಷೇತ್ರದಲ್ಲಿ ಜಪಾನ್ ವೇಗದ ಅಭಿವೃದ್ಧಿ. ಅಂದರೆ ಇದನ್ನೆಲ್ಲ ನೋಡ್ತಾ ಇದ್ರು ಅವರು ಅಂತ. ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದಾಗ ಕೆಲವರಿಗೆ, ಬಟ್ ನೋಡಿ ಬೆಂಗಳೂರು ಇವತ್ತು ಪ್ರಪಂಚದ 100 ಬೆಸ್ಟ್ ಸಿಟಿಗಳ ಪೈಕಿ ಒಂದು ಸಿಟಿ. ಪ್ರಪಂಚದ 100 ಸಿಟಿಗಳ ಪೈಕಿ ವೀಕ್ಷಕರು ನೆನಪಿಟ್ಕೊಳ್ಳಿ, ಬೆಂಗಳೂರು ಬರುತ್ತೆ. ಓಕೆ ನೋಡಿ, ಅವರೆಲ್ಲ ಪತ್ರ ಬರಿತಾ ಇದ್ರು. ಜಪಾನ್ನಲ್ಲಿ ವಾಹ್ ಜಪಾನ್ನಲ್ಲಿರುವ ಸ್ನೇಹಿತರಿಗೆ ಕನ್ನಡದಲ್ಲಿ ಪತ್ರ. ಹೌದು. ಕೃಷ್ಣನ ಮಾಡುವ ನಮಸ್ಕಾರಗಳು, ನಾನು ಕ್ಷೇಮ. ಅದು ಸ್ವಲ್ಪ ಅದರ ಡೇಟ್ ಕೂಡ ನೋಡಿ, ದಯವಿಟ್ಟು ನೋಡಿ. AR ತಮ್ಮ, ಚೇರ್ಮನ್. ಓಹೋ ಹೋ ಹೋ ಹೋ. ಜಪಾನ್ನಲ್ಲಿ ಇವರಿದ್ದಾಗ ಬರ್ದಿದ್ದ ಹೆಂಗೆ ಇದು ಅಂತ. ಸ್ನೇಹಿತನಿಗೆ ಕೃಷ್ಣ 25/12/1965 ಅಂದರೆ ಸ್ನೇಹಿತರಿಗೆ ಬರ್ತಿರುವಂಥದ್ದು. ಅಂದರೆ ಜಪಾನ್ ಬೇರೆ ಬೇರೆ ಕಡೆಗಳಿದ್ದ ಫ್ರೆಂಡ್ಸ್ಗಳಿಗೆ ಕನ್ನಡ ನೋಡಿ. ಜಪಾನ್ನಲ್ಲಿ ಅವ್ರು ನೋಡಿದ್ದನ್ನ, ಜಪಾನ್ನಲ್ಲಿ ಕೃಷ್ಣ ಅವರು ಇದ್ದಾಗ ಅಲ್ಲಿ ಅವರು ಅಲ್ಲಿನ ಬೆಳವಣಿಗೆಗಳು, ಅಭಿವೃದ್ಧಿ ಹೇಗಿದೆ ಅನ್ನೋದನ್ನ ಗಮನಿಸಿ ಇಲ್ಲಿದ್ದವರಿಗೆ ಪತ್ರದಲ್ಲಿ ಅದು ಕೆಲವೊಮ್ಮೆ ಇರ್ತದೆ. ಈಗ ಮೊನ್ನೆ ವಿಶ್ವೇಶ್ವರ ಭಟ್ರು ಜಪಾನ್ಗೆ ಹೋಗಿದ್ದಾಗ ಕೆಲವು ಕಡೆ ಒಂದು ಅದ್ಭುತ ಕಟ್ಟಡವನ್ನು ನೋಡ್ಬಿಟ್ಟು ವಿಶ್ವೇಶ್ವರ ಭಟ್ರು ಅದಕ್ಕೆ ಹಾಡು ಹಾಕಿದ್ದಾರೆ, ಇದು ಎಂಥ ಲೋಕವೈ. ಅದು ಏನು ಅದ್ಭುತ ಇದೆ ಅಂತಂದರೆ, ಆಮೇಲೆ ಅಲ್ಲಿ 1965 ಅಲ್ಲಿ ಇದಿತ್ತು ಏನು ನಿಮಗೆ ಬುಲೆಟ್ ಟ್ರೈನ್ ಅಂತ. ಎಸ್.ಎಂ. ಕೃಷ್ಣ ವೀಕ್ಷಕರೇ ನಿಮ್ಗೆ ಗೊತ್ತಿರಲಿ, ಬೆಂಗಳೂರಲ್ಲಿ ಅಂದರೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ. ಆಮೇಲೆ 4 ವರ್ಷದ ಪೂರ ಬರ. ಇವತ್ತು ರಾತ್ರಿ ಧರ್ಮಸಿಂಗ್ ಮುಖ್ಯಮಂತ್ರಿ. ಅದೇ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಧರ್ಮಸಿಂಗ್ ಮುಖ್ಯಮಂತ್ರಿ ಆದ ಮರುದಿವಸ ಮಳೆಯೋ ಮಳೆ ಸ್ಮಿತಾ ಇಡೀ ಕರ್ನಾಟಕದಲ್ಲಿ. ಆಗ ರವಿ ಬೆಳಗೆರೆ ಒಂದು ಧರ್ಮಸಿಂಗನ್ನು ಹಾಕಿಬಿಟ್ಟು ಒಂದು ಇದು ಬರೀತಾರೆ, ಧರ್ಮ ದೊರೈ ಅಂತಂದ್ಬಿಟ್ಟು. ಓಕೆ, ಪತ್ರದ ಸಾರಾಂಶನ, ಪತ್ರ ಸಾರಾಂಶ ಏನಿದೆ ಅಂತಂದರೆ ನೋಡಿ. ಮಾನ್ಯ ಆನೆದೊಡ್ಡಿ ತಮ್ಮಯ್ಯನವರಿಗೆ ಕೃಷ್ಣನು ಮಾಡುವ ಅನಂತವಾದ ನಮಸ್ಕಾರಗಳು. ನಾನು ಕ್ಷೇಮ. ಅಲ್ಲಿ ನೀವು, ನಿಮ್ಮ ತಂದೆಯವರು ಮತ್ತು ಕುಟುಂಬದವರು ಆರೋಗ್ಯವೆಂದು ನಂಬಿರುತ್ತೇನೆ. ಸಮ್ಮೇಳನ ಮುಗಿಸಿಕೊಂಡು ಈಗ ಜಪಾನಿಗೆ ಬಂದಿದ್ದೇನೆ. ಈ ಕಾಗದವನ್ನು ಪ್ರಪಂಚದ ಅತಿ ವೇಗವಾದ ರೈಲಿನಿಂದ ಬರೆಯುತ್ತಿದ್ದೇನೆ. 65 ನಾನು ಹೇಳಿದ್ನಲ್ಲ, ಇದು ಏನು ಬುಲೆಟ್ ಟ್ರೈನ್. ಈ ಕಾಗದವನ್ನು ಪ್ರಪಂಚದಲ್ಲಿ ಅತಿ ವೇಗವಾದ ರೈಲಿನಿಂದ ಬರೆಯುತ್ತಾ ಇದ್ದೇನೆ. ಗಂಟೆಗೆ 150 ಮೈಲಿ ವೇಗದಲ್ಲಿ ಹೋಗುತ್ತದೆ. ಜಪಾನ್ ಅತಿ ಮುಂದುವರೆದಿರುವ ದೇಶ, ಆದರೂ ಅವರು ಸಂಸ್ಕೃತಿಯನ್ನು ಬಿಟ್ಟಿಲ್ಲ. ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಮುಂದುವರೆದಿದೆ. ಸಣ್ಣ ಸಣ್ಣ ಹಳ್ಳಿಗಳಲ್ಲಿಯೂ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ದಾರೆ. ಅದು ಅತಿ ಅದ್ಭುತವಾದುದು. ಅತಿ ಹೆಚ್ಚಾಗಿ ಮಳೆಯಾಯಿತು ಎಂದು ಊರಿಂದ ಕಾಗದ ಬಂತು, ಆದರೆ ಏನೂ ಪ್ರಯೋಜನವಿಲ್ಲ. ಶ್ರೀ ರೇವಣ್ಣ, ಸಣ್ಣ ಬೋಗಯ್ಯ ಮತ್ತು ಫೀಲ್ಡ್ ಮ್ಯಾನ್ರವರಿಗೆ ನನ್ನ ನಮಸ್ಕಾರ. ನಿಮ್ಮ ತಂದೆಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುವುದು. ಜನವರಿ ಮಧ್ಯಭಾಗದಲ್ಲಿ ವಾಪಸ್ ಬರುತ್ತೇನೆ. ಟೋಕಿಯೋ, ಇಂತಿ ವಿಶ್ವಾಸಿ. ಎಸ್.ಎಂ. ಕೃಷ್ಣ, 25/12/65 ಅಂದರೆ 75, 85, 95, 2005, 2015, 49 ವರ್ಷ. ನಾಳ್ದು 25ನೇ ತಾರೀಕು ಈ ಪತ್ರಕ್ಕೆ 49 ವರ್ಷ ಆಗುತ್ತೆ. ಇವತ್ತು 10ನೇ ತಾರೀಕಲ್ವಾ, 15 ದಿವಸ ಕಳೆದರೆ ಈ ಪತ್ರಕ್ಕೆ 49 ವರ್ಷ ಆಗತ್ತೆ. ಟೋಕಿಯೋ ಆಗ ಬರೆದಿದ್ದಾರೆ ರೀ 1965 ನೋಡಿ ವೀಕ್ಷಕರೇ. ಈಗ ಒಂದು ಜಪಾನ್ನ ಉಲ್ಲೇಖ, ಯಾಕಂದರೆ ಹಿರೋಶಿಮಾ ನಾಗಸಾಕಿಯಲ್ಲಿ 1944 ಸಂದರ್ಭದಲ್ಲಿ ಬಿದ್ದಂಥ ಬಾಂಬ್. ಕೇವಲ 19 ವರ್ಷದಲ್ಲಿ ಅತಿ ಮುಂದುವರಿದ ರಾಷ್ಟ್ರ ಅಂತೇಳಿ ಆಗ 20 ವರ್ಷಗಳ 2 ದಶಕ ರೀ ಜಪಾನನ್ನು ಬರೀತಾರೆ ಅಂತಂದರೆ, ಅಂದರೆ ನಮಗೊಂದು ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ಇರೋದು ನಾವು. ಎಸ್.ಎಂ. ಕೃಷ್ಣ ಒಂದು ಕಡೆ ಬರ, ಇನ್ನೊಂದು ಕಡೆ ವೀರಪ್ಪನ ಕಾಟ, ಇನ್ನೊಂದು ಕಡೆ ಕಾವೇರಿ ಇಶ್ಯೂಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಬಂದು KRS ಸರ್ಕಲ್ ಬಳಿಗೆ ಬಂದಾಗ ಮಳೆ ಬರುತ್ತೆ.
ಆಮೇಲೆ ಇಲ್ಲ ನಿಮ್ಮನ್ನು ಇದು ಮಾಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕರೆಕ್ಟಾಗಿ ಮಳೆನೂ ಬರುತ್ತೆ, ಬೇರೆ ವಿಚಾರ. ಆಮೇಲೆ ವೀರಪ್ಪನ ಕೈಯಿಂದ ಡಾಕ್ಟರ್ ರಾಜ್ಕುಮಾರನ್ನ ಕರ್ಕೊಂಬರೋದಿದೆಯಲ್ಲ, ಅದು ಹೆಂಗಿತ್ತು ಅಂದರೆ ಭಾರತ ದೇಶದಿಂದ ಕರ್ನಾಟಕವನ್ನೇ ಪ್ರತ್ಯೇಕ ಮಾಡ್ದಂಗಿತ್ತು. ಇದು ಸದಾಶಿವನಗರ ನಿವಾಸ, 92 ವರ್ಷ. ಬೆಂಗಳೂರಿನಲ್ಲಿ IT ಅಭಿವೃದ್ಧಿ ಹೊಂದೋದಕ್ಕೆ. ಆಮೇಲೆ ಒಂದು ಮಾತಿದೆ, ದೇವನಹಳ್ಳಿಯಲ್ಲಿ ಯಾಕೆ ಮಾಡಿದರು ಅಂತ, ಬಿಡದಿಯಲ್ಲಿ ಮಾಡಬೇಕು ಅಂತ ಇತ್ತಂತೆ. ನಗರದಲ್ಲಿ ನಂತರ ಮದ್ದೂರು ಕರ್ಕೊಂಡು ಹೋಗ್ತಾರೆ ಪಾರ್ಥಿವ ಶರೀರವನ್ನು. ಅಲ್ಲಿ 3 ಗಂಟೆಗಳ ತನಕ ದರ್ಶನಕ್ಕೆ ಅವಕಾಶ ಇದೆ ಲೋಕಲೈಟ್ಸ್ಗಳಿಗೆ. ಸದಸ್ಯರಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಮಂತ್ರಿಯಾಗಿ ದೇವರಾಜ ಒಂದು ಸಂಪುಟದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಭಾಳ ವರ್ಷ ರಾಜ್ಯದ ಇಂಡಸ್ಟ್ರಿ ಡೆವಲಪ್ ಆಗಲಿಕ್ಕೆ ಅತ್ಯಂತ ಪ್ರಮುಖರಾಗಿದ್ದರು. ಅದಾದ ನಂತರ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಸ್ಪೀಕರ್ ಆಗಿದ್ದರು, ಮುಂದೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದರ ಹಿನ್ನೆಲೆ ರಾಜ್ಯಪಾಲರಾಗಿದ್ದಂಥವ್ರು ಮಹಾರಾಷ್ಟ್ರದಲ್ಲಿ. ಆದ ನಂತರ ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಎಲ್ಲ ಹುದ್ದೆಗಳಲ್ಲಿ ಅವರು ಕರ್ನಾಟಕದ ಇತಿಹಾಸದಲ್ಲಿ ನೋಡಿದಾಗ ಅತ್ಯಂತ ಯಶಸ್ವಿಯಾಗಿ, ಯಾವುದೇ ಅವರು ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ ಸಂದರ್ಭ ಬಂತು, ವೀರಪ್ಪ ಮೊಯ್ಲಿಯವರಾದ್ರೆ ಅವತ್ತು ನಾವೆಲ್ಲ ಅವ್ರ ಜೊತೆಯಲ್ಲಿದ್ದೀವಿ. ಅವ್ರ ಮನೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಅವ್ರದ್ದು ಹೆಸರು ಅನೌನ್ಸ್ ಆಗ್ತಂತ ಮಾಡಿದ್ವಿ. ಅದಕ್ಕೆ ಮೊದಲು ಬೆಳಗ್ಗೆ ಅವರು ಮಹದೇಶ್ವರ ಬೆಟ್ಟಕ್ಕೆ ಸಹಿತ ಹೋಗಿ ಬಂದುಬಿಟ್ರು ರೆಡಿಯಾಗಿ. ಆದರೆ ಅಲ್ಲಿ CLPಗೆ ಹೋಗೋಂಥ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರ ಹೆಸರು ಬಂತು ಹೈಕಮಾಂಡ್. ಅಂಥ ಸಂದರ್ಭದಲ್ಲಿ ಸಹಿತ ನಾವು ಅವ್ರ ಜೊತೆಯಲ್ಲಿದ್ದ ಸಂದರ್ಭದಲ್ಲಿ. ಓಕೆ, ಈಗ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಆದ ನಂತರ ಇನ್ನಷ್ಟು ಸುದ್ದಿ. ಸುವರ್ಣಸೌಧದಲ್ಲಿ ಕಲಾಪ ಸಲಹಾ ಸಮಿತಿ ಸಭೆ ನಾಳೆ. ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ. ಏನು ಮಾಡಬೇಕು ಅಂತೇಳಿ ಒಂದು ಪ್ರೋಟೋಕಾಲ್ ಇರುತ್ತೆ, ನಿರ್ಧಾರ ಕೈಗೊಳ್ತಾರೆ. ಸಭೆಯಲ್ಲಿ ಸಿದ್ದರಾಮಯ್ಯ, ಪರಮೇಶ್ವರ್, ಅಶೋಕ್, ಆರಗ ಜ್ಞಾನೇಂದ್ರ ಸೇರಿದಂತೆ ಹಲವರು ಉಪಸ್ಥಿತಿ. SM ಕೃಷ್ಣ ನಿಧನದ ಹಿನ್ನೆಲೆಯಲ್ಲಿ ಸಂತಾಪ ಸೂಚನೆ. ಒಂದೊಂದು ಭಾಳ ಸ್ಪಷ್ಟ. 2004ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಧರ್ಮಸಿಂಗ್ ಆಗ್ತಾರೆ. ಆ ಓಘವನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ, ಯಾಕೆಂದರೆ ಅದು ಸಮ್ಮಿಶ್ರ ಸರ್ಕಾರ ಆಗಿರುತ್ತೆ. ಆಮೇಲೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ, ಅಲ್ಲೂ ಕೂಡ ಸರಿ ಆಗೋದಿಲ್ಲ. ಅದಾದ ನಂತರ ಯಡಿಯೂರಪ್ಪ ಬರ್ತಾರೆ. ಯಡಿಯೂರಪ್ಪ ಬಂದಾಗಲೂ ಕೂಡ ಸ್ಥಿರ ಸರ್ಕಾರ ಆಗಿರೋದಿಲ್ಲ, ಅದು ಒಂಥರ ಅಸ್ಥಿರ ಸರ್ಕಾರನೇ. ಅಲ್ಲಿಂದ ಈ ಟೀಕೆಗಳೇ ಜಾಸ್ತಿ ಆಗುತ್ತೆ, ಯಾಕಂದರೆ ಆಪರೇಷನ್ ಕಮಲ ಟೀಕೆಗಳೇ. 2013ರಲ್ಲಿ ಅಂದರೆ 10 ವರ್ಷ ಕಳೆದ ನಂತರ